ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಏನಪ್ಪ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ 2025-26ನೇ ಸಾಲಿನಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಇದ್ದೀರಾ ಮತ್ತು ಎಲಿಜಿಬಲ್ ಇದ್ದೀರಾ ಅಂತ ಒಂದು ವಿದ್ಯಾರ್ಥಿ ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಹಾಗೆ ಬನ್ನಿ ಫ್ರೆಂಡ್ಸ್, ಈ NSP ಸ್ಕಾಲರ್ಶಿಪ್ನಲ್ಲಿ ಯಾವ ಸ್ಕಾಲರ್ಶಿಪ್ ಓಪನ್ ಆಗಿದಾವೆ ಏನಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಸೊ ಸ್ಕೀಮ್ಸ್ ಆನ್ NSP ಅಂತ ಹೊಡೆದ್ರೆ ಸಾಕು ನಿಮಗೆ. ಸೊ ಇಲ್ಲಿ ಸಾಕಷ್ಟು ಸ್ಕೀಮ್ಸ್ಗಳು ಕೂಡ ಓಪನ್ ಆಗುತ್ತೆ. ಸೊ ಇಲ್ಲಿ ಕಾಣ್ತದೆ ಭಾವಿಸ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಅಂತ ಕಾಣ್ತದೆ. ಸೊ ಹಾಗಾಗಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಏನಿದೆಯಲ್ಲ, ಸೊ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಹೈಯರ್ ಎಜುಕೇಷನ್ ವಿದ್ಯಾರ್ಥಿಗಳು, ಮಿನಿಸ್ಟ್ರಿ ಆಫ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಟೆಕ್ನಿಕಲ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಅಪ್ಲಿಕೇಬಲ್. ಇದು ನೋಡಿ ಡಿಪ್ಲೊಮಾ AICT ಸೋನಾಥ್ ಸ್ಕಾಲರ್ಶಿಪ್ ಅಂತ ಇದೆ. ಸೊ ಇದಕ್ಕೆ ನೀವು ಯಾರ್ಯಾರು ಎಲಿಜಿಬಲ್ ಇದ್ದರೆ ಅವ್ರ ಅಪ್ಲಿಕೇಶನ್ ಕೂಡ ಹಾಕ್ಕೋಬೋದು. ಇದು ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಆಗಿದೆ. 2/6/2025 ತಾರೀಕಿಂದ ಓಪನ್ ಆಗಿದೆ, ಜೂನ್ 2ರಿಂದ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ 31, 2025 ಕೂಡ ಇದೆ. ಸೊ ಮತ್ತು ಇದ್ರ ಸ್ಪೆಸಿಫಿಕೇಷನ್ಸ್ ಕಂಡೀಷನ್ಸ್ ನೋಡ್ತಾ ಹೋದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಂತಿದ್ದಾರೆ, ಸೊ ಅವ್ರು AICT ಸೋನಾಥ್ ಸ್ಕಾಲರ್ಶಿಪ್ನಲ್ಲಿ ಅವರ ತಂದೆ ತಾಯಿ ಕೋವಿಡ್ ಬಂದುಬಿಟ್ಟು ಡೆತ್ ಆಗಿದೆ ಅಥವಾ ಸೀರಿಯಸ್ ಇಲ್ಮೆಂಟ್ ಆಗಿದ್ದರೆ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಏನಾದರೂ ಅನಾಥರಾಗಿದ್ದರೆ, ಮತ್ತು ಅದ್ರ ಜೊತೆಗೆ ಅವ್ರ ತಂದೆ ತಾಯಿ ಆರ್ಮ್ ಫೋರ್ಸಸ್ ಒಳಗಡೆ, ಏರ್ಫೋರ್ಸ್ ಒಳಗಡೆ ವರ್ಕ್ ಮಾಡ್ತಾ ಇರಬೇಕು, ಡೆತ್ ಆಗಿದ್ದರೆ ಅಂಥ ಒಂದು ಯಾರಿದ್ದಾರೆ ಅಂಥವ್ರ ಮಕ್ಕಳು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್. ಮತ್ತು ಅದ್ರ ಜೊತೆಗೆ ಅವ್ರ ಇನ್ಕಮ್ ಲಿಮಿಟ್ ಬಂದುಬಿಟ್ಟು 8 ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. 1,000 ಡಿಗ್ರಿ ವಿದ್ಯಾರ್ಥಿ, 1,000 ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಬರುತ್ತೆ. ವರ್ಷಕ್ಕೆ 50,000 ರೂಪಾಯಿ ಸ್ಕಾಲರ್ಶಿಪ್ಪು. ಸೊ ಡಿಪ್ಲೊಮಾ ಆದರೆ 3 ವರ್ಷದ ಮಟ್ಟ 50,000 ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ಡಿಗ್ರಿ ಆಗಿದ್ರೆ 4 ವರ್ಷವರೆಗೂ ಕೂಡ 50,000 ರೂಪಾಯಿ ಅವರಿಗೆ ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಇದು ಒಂದು ಸ್ಕೀಮ್ ಕೂಡ ಓಪನ್ ಆಗಿದೆ. ಸೊ ಯಾರು ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದರೆ ಸೊ ಅವ್ರ ಅಪ್ಲಿಕೇಶನ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಈಗ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಸ್ಕಾಲರ್ಶಿಪ್ ಓಪನ್ ಆಗಿದೆ. ಸೊ ಅದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು. ಸೊ ಇಲ್ಲಿ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಸೊ AICT ಸಕ್ಷಮ್ ಸ್ಕಾಲರ್ಶಿಪ್ಪು. ಸೊ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಏನಪ್ಪ ಅಂದರೆ ಡಿಪ್ಲೊಮಾ ಮತ್ತು ಡಿಗ್ರಿ ವಿದ್ಯಾರ್ಥಿ ಇಬ್ಬರು ಕೂಡ ಅಪ್ಲಿಕೇಬಲ್ ಬರುತ್ತೆ. ಯಾರು ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿದ್ದರೆ, ಸಕ್ಷಮ್ ಅಂತಂದರೆ ಸೊ ಅಂಗವಿಕಲ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸೊ ಡಿಗ್ರಿ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಇಬ್ಬರು ವಿದ್ಯಾರ್ಥಿಗಳಿಗೆ ಕೂಡ ಈ ಪರ್ಟಿಕ್ಯುಲರ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ಲಿ ಓಪನ್ ಆಗುತ್ತೆ. ಮತ್ತು ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಯಲ್ಲಿ 40%ಗಿಂತ ಜಾಸ್ತಿ ಡಿಸಬಿಲಿಟಿ ಇದ್ದರೆ, ಅಂಗವಿಕಲತೆ ಹೊಂದಿದ್ದರೆ ಅಂಥವ್ರಿಗೆ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. 5,000 ಜನ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಕೊಡ್ತಾ ಹೋಗ್ತಾರೆ. ಮತ್ತು 50,000 ರೂಪಾಯಿ ಪ್ರತಿ ವರ್ಷವೂ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ. 5,000 ಆಲ್ ಓವರ್ ಇಂಡಿಯಾ ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯಾರು ಡಿಗ್ರಿ ಮತ್ತು ಡಿಪ್ಲೊಮಾ ಓದ್ತಾ ಇದ್ದಾರೆ, ಸೊ ಅಂಥವ್ರು ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನು ಕೂಡ ಪಡ್ಕೋಬೋದಾಗಿದೆ. ಇವರು ಕೂಡ ಏನಪ್ಪ ಅಂದರೆ 8 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಅವ್ರ ತಂದೆ ತಾಯಿದು ಇರಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಸ್ಕಾಲರ್ಶಿಪ್ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು. ಸೊ ಇನ್ನೊಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ನಿಮಗೆ ತೋರಿಸ್ತಾ ಇದ್ದೀನಿ. ಕಾಣ್ತಾ ಇದೆ, ಪ್ರಗತಿ ಸ್ಕಾಲರ್ಶಿಪ್ ಅಂತ ಕರಿತೀವಿ. ಗರ್ಲ್ ಸ್ಟೂಡೆಂಟ್ಸ್ಗಳಿಗೆ ಟೆಕ್ನಿಕಲ್ ಡಿಗ್ರಿ ಮತ್ತು ಟೆಕ್ನಿಕಲ್ ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಯಾರ್ಯಾರಿದ್ದಾರೆ, ಸೊ ಅವರಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಟೆಕ್ನಿಕಲ್ ಡಿಪ್ಲೊಮಾ, ಟೆಕ್ನಿಕಲ್ ಇವ್ರಿಗೆ ಕೂಡ ಓಪನ್ ಆಗಿದೆ. ಸೊ ಇಲ್ಲಿ ಏನಪ್ಪ ಅಂದರೆ ಇವು ಮಹಿಳೆಯರು ಯಾರು ಡಿಪ್ಲೊಮಾ ಮತ್ತು ಡಿಗ್ರಿ ಓದ್ತಾ ಇದ್ದಾರೆ, ಅವ್ರು ಅಡ್ಮಿಷನ್ ಆಗಿದ್ದರೆ ಮೆರಿಟ್ ಬೇಸ್ನಲ್ಲಿ ಆಲ್ ಓವರ್ ಇಂಡಿಯಾ ಅವರಿಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇದಕ್ಕೂ ಕೂಡ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಹಾಕ್ತಾರೆ. ಸೊ ಅವರು ಫಸ್ಟ್ ಇಯರ್ ಡಿಪ್ಲೊಮಾ ಅಥವಾ ಸೆಕೆಂಡರಿ ಲ್ಯಾಟರ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ಆಗಿದ್ದರೆ ಅವರು ಕೂಡ ಇದು ಎಲಿಜಿಬಲ್ ಇದ್ದಾರೆ. ಸೊ ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಕೋಬೋದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪಿಗೆ ಕೂಡ ಎಲಿಜಿಬಲ್ ಇದೆ. 8 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟು ಟೆಕ್ನಿಕಲ್ ಡಿಗ್ರಿ ಮತ್ತು ಟೆಕ್ನಿಕಲ್ ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. 8 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇರಬೇಕಾಗುತ್ತೆ. ಮತ್ತು ಗರ್ಲ್ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಸೊ ಅವರಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪು ಎಲಿಜಿಬಲ್ ಇದ್ದಾರೆ. 5,000 ಜನ ವಿದ್ಯಾರ್ಥಿನಿ ಯಾರು ಆಲ್ ಓವರ್ ಇಂಡಿಯಾ ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯಾರ್ಯಾರು ಲೇಡೀಸ್ ಇದ್ದಾರೆ, ಡಿಗ್ರಿ ಮತ್ತು ಡಿಪ್ಲೊಮಾ ಅಡ್ಮಿಷನ್ ಆಗಿದ್ದಾರೆ, ಸೊ ಅವರಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಕೂಡ ಹಾಕ್ಕೋಬೋದು. ಸೊ ಹಾಗಾಗಿ ಇದು ಕೂಡ ಏನಪ್ಪ ಅಂದರೆ 50,000 ರೂಪಾಯಿ ಪ್ರತಿ ವರ್ಷ ಕೂಡ ಜಮಾ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಏನಪ್ಪ ಅಂದರೆ ಡಿಗ್ರಿ ಆಗಿದ್ದರೆ 4 ವರ್ಷ ಮಟ್ಟ 50,000 ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ಡಿಪ್ಲೊಮಾ ಆಗಿದ್ದರೆ 50,000 ರೂಪಾಯಿ 3 ವರ್ಷವೂ ಕೂಡ ಕೊಡ್ತಾ ಹೋಗ್ತಾರೆ. ಲ್ಯಾಟರಲ್ ಎಂಟ್ರಿ ಆಗಿದ್ದರೆ 2 ವರ್ಷ ಕೂಡ ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದಕ್ಕೆ ಇವೆಲ್ಲ ಸ್ಕಾಲರ್ಶಿಪ್ ಏನಿದಲ್ಲ, ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂದರೆ ಪ್ರೊಸೀಜರ್ ಏನು ಮತ್ತು ಇಲ್ಲ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಅಪ್ಲೈ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಇಲ್ಲಿ ಒಂದು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ನಿಮ್ಮ ಆಧಾರ್ ನಂಬರ್ನ ಹಾಕಿ, ಆಧಾರ್ ನಂಬರ್ಗೆ ಇರ್ತಕ್ಕಂಥ OTP ನಂಬರ್ ಬರುತ್ತೆ. ಸೊ ಅಲ್ಲಿ ಬಂದು ನೀವು ಆಧಾರ್ ಬೇಸ್ಡ್ ಅಕೌಂಟಿಗೆ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಧಾರ್ ನಂಬರ್ನ ಹಾಕಿ ಕ್ಯಾಂಡಿಡೇಟ್ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಮತ್ತು ಅವರು ಮೊಬೈಲ್ ನಂಬರ್ ಏನು ಆಧಾರ್ ನಂಬರ್ನಲ್ಲಿ ಇರುತ್ತೆ ಅದಕ್ಕೆ OTP ಬರುತ್ತೆ ಲಿಂಕಿಗೆ. ಸೊ ಅದನ್ನು ಸೆಟ್ ಮಾಡಿಕೊಂಡ್ರೆ ನಿಮ್ಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಬರುತ್ತೆ. ಆ ಒನ್ ಟೈಮ್ ರಿಜಿಸ್ಟ್ರೇಷನ್ನ ತೊಗೊಂಡು ಬಂದು ನೀವು ನೆಕ್ಸ್ಟ್ ಏನಪ್ಪ ಅಂದರೆ OTR ನಂಬರ್ನ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಲಾಗಿನ್ ವಿತ್ OTR ಅಂತಿದೆ.
ಸೊ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಇಲ್ಲಿ ನೋಡಿ ವಿದ್ಯಾರ್ಥಿದೇನು OTR ನಂಬರ್ ಬಂದಿರುತ್ತೆ ಮೊಬೈಲ್ಗೆ, ಅದನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ಅವ್ರ ಪಾಸ್ವರ್ಡ್ ಏನು ಸೆಟ್ ಮಾಡ್ಕೊಂಡಿರ್ತಾರೆ ಪಾಸ್ವರ್ಡ್ನ ಹಾಕಿ, ಸೊ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕಾಂತರ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ಲಾಗಿನ್ ಆದರೆ ಸಾಕು. ನೀವು ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಏನು ಓಪನ್ ಆಗಿದಾವಲ್ಲ ಆ ಡೇಟ್ ವೈಸು ಸೊ ನೀವು ಅಪ್ಲಿಕೇಶನು ಹಾಕೋಬೋದಾಗಿದೆ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಸೊ ಅವರೆಲ್ಲರೂ ಕೂಡ ಪ್ರಗತಿ, ಸಕ್ಷಮ್ ಮತ್ತು ಅದರ ಜೊತೆಗೆ ಸ್ವನಾಥ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸಿಗೆ, ಹಾಗೆ ನೀವು ಕೂಡ ಎಲಿಜಿಬಲ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.